ವಿಶೇಷವಾಗಿ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಶ್ರೀಯುತ ಸಿದ್ದರಾಮಯ್ಯನವರು 17ನೇ ಬಜೆಟ್ ಅನ್ನು ಮಂಡಿಸಿರುವುದು ನಮ್ಮ ನೆಲಮಂಗಲದ ಜನತೆಗೆ ಹರ್ಷವನ್ನು ಉಂಟು ಮಾಡಿದೆ. ನಮ್ಮ ನೆಲಮಂಗಲದ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಶ್ರೀನಿವಾಸರವರ ನೇತೃತ್ವದಲ್ಲಿ ನೆಲಮಂಗಲ ನಗರಕ್ಕೆ ಅರ್ಧ TMC ಕುಡಿಯುವ ನೀರಿನ ಸೌಲಭ್ಯವನ್ನು ಒದಗಿಸಿಕೊಟ್ಟಿರುವುದು ಬಹಳ ಸಂತೋಷದಾಯಕವಾಗಿದೆ. ಏಕೆಂದರೆ ಸುಮಾರು ವರ್ಷಗಟ್ಟಲೆ ಸುಮಾರು ದಶಕಗಳ ಇಂದಲೂ ಸಹ ಈ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ನೆಲಮಂಗಲ ನಗರಕ್ಕೆ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ದಿಟ್ಟ ಹೋರಾಟವನ್ನು ನಡೆಸಿ ನಿರಂತರ ಸಚಿವ ಸಂಪುಟದಲ್ಲಿ ಸಂಪರ್ಕವನ್ನು ಬೆಳೆಸಿಕೊಂಡು ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀನಿವಾಸರವರು ನಮ್ಮ ನೆಲಮಂಗಲಕ್ಕೆ ಕುಡಿಯುವ ನೀರಿನ ಸೌಲಭ್ಯವನ್ನು ಕೊಟ್ಟಿರ್ತಕ್ಕಂಥದ್ದು ಬಹಳ ಸಂತೋಷವಾಗಿದೆ. ಮತ್ತು ವಿಶೇಷವಾಗಿ ಈ 17ನೇ ಬಜೆಟ್ನಲ್ಲಿ ನೆಲಮಂಗಲ ನಗರಕ್ಕೆ ಒಳಚರಂಡಿ ವ್ಯವಸ್ಥೆಯ ಸಂಪರ್ಕವನ್ನು ಕಲ್ಪಿಸಿಕೊಟ್ಟಿರುವುದು ನೆಲಮಂಗಲದ ಜನತೆಗೆ ಬಹಳ ಸಂತೋಷದಾಯಕವಾಗಿದೆ. ಇಂತಹ ಒಂದು ದಿಟ್ಟ ಹೋರಾಟಗಾರ ನಮ್ಮ ನೆಲಮಂಗಲದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀನಿವಾಸರವರು ಮುಂದಿನ ನೆಲಮಂಗಲ ತಾಲೂಕನ್ನು ಉತ್ತಮ ತಾಲೂಕನ್ನು ಮಾಡಲಿ, ಅವರು ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡಲಿ ಎಂದು ಹೇಳುತ್ತಾ ನಮ್ಮ ನೆಲಮಂಗಲದ ಜನತೆಗೆ ಹಾಗೂ ಅವರಿಗೆ ತುಂಬ ಸಂತೋಷದಾಯಕವಾದಂತಹ ವಿಚಾರವಾಗಿದೆ. ಕರ್ನಾಟಕ ರಾಜ್ಯದ ಬೆಂಗಳೂರಿನ ಕೂಗಳತೆ ಇರತಕ್ಕಂಥ ನಮ್ಮ ನೆಲಮಂಗಲ ತಾಲೂಕು ಸುಮಾರು ದಶಕಗಳಿಂದ ಯಾವ ಸೌಲಭ್ಯನೂ ಇಲ್ಲದೇ ಸುಮ್ಮನೆ ಕುಡಿಯೋ ನೀರಾಗಲಿ ಒಳಚರಂಡಿ ಆಗಲಿ ಎಂಥ ವ್ಯವಸ್ಥೆನೂ ಏನೂ ಇರಲಿಲ್ಲ. ಈಗ ನಮ್ಮ ಜನಪ್ರಿಯ ಶಾಸಕರಾದ ಶ್ರೀರಣ್ಣನವರು ಬಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಇದು ಎಲ್ಲ ನಮ್ಮ ನಗರಕ್ಕೆ ಬೇಕಾಗಿತ್ತು. ಅತಿ ಅಮೂಲ್ಯವಾದ ಕೆಲಸ ಮಾಡಿದ್ದಕ್ಕೆ ಅವ್ರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಬಹಳ ಓಡಾಡ್ತಾರೆ ಸರ್ ಇನ್ನೂ ಯುವಕರು. ಆಮೇಲೆ ಎಲ್ಲ ಸಚಿವರ ಸಂಪರ್ಕನೂ ಪಡಿತಾ ಇದ್ದಾರೆ. ನಾನು ಕಂಡಂಗೆ ಇಲ್ಲಿವರೆಗೂ ಯಾವ ಸಚಿವರು ಇಷ್ಟೊಂದು ಬೇಗ ಬಂದಿರಲಿಲ್ಲ. ಈ 2 ವರ್ಷದಲ್ಲೇ ಸುಮಾರು ಸಚಿವರನ್ನ ಕರ್ಕೊಂಬಂದು ನಮ್ಮ ಕುಂದುಕೊರತೆಗಳನ್ನು ಕೇಳಿ ನೋಡಿ ಈ ಒಂದು ಬೆಳವಣಿಗೆ ಮಟ್ಟಕ್ಕೆ ತಂದಿದ್ದಾರೆ. ನೆಕ್ಸ್ಟು ಮುಂದಕ್ಕೂ ಅವರೇ ಇದ್ದರೆ ಇನ್ನೂ ಬಹಳ ಉನ್ನತಕ್ಕೆ ನಮ್ಮ ನಗರವನ್ನು ಕೊಂಡೊಯ್ತಾರೆ ಅಂತ ನಮಗೆಲ್ಲರಿಗೂ ಮನದಟ್ಟಾಗಿದೆ ಸರ್. ಈಗ ಸಿದ್ದರಂಗಯ್ಯ ಅಂತ ಕರ್ನಾಟಕ ಬಜೆಟ್ ಮಂಡಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಯಾದ DK ಶಿವಕುಮಾರ್ ಅವರು ನೇತೃತ್ವದಲ್ಲಿ ಬಜೆಟ್ ಮಾಡಿದ್ದಾರೆ. ಅದರಲ್ಲ ನೆಲಮಂಗಲಕ್ಕೆ ತುಂಬ ಒಳ್ಳೆಯದಾಗಿದೆ. ಒಳಚರಂಡಿ ವ್ಯವಸ್ಥೆ ತಂದಿದ್ದಾರೆ. ಮತ್ತು ಶಾಸಕರು ಶ್ರೀನಿವಾಸನವರಿಗೆ ನಾವು ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಬೇಕು. ಯಾಕೆಂದರೆ ಅವರು 2.5 ವರ್ಷದಲ್ಲಿ ಮಾಡಿರೋದಂಥ ತುಂಬ ಕೆಲಸ ಮಾಡಿದ್ದಾರೆ. ಟಾರ್ ಹಾಕಿರೋದಾಗಲಿ, MG ರೋಡ್ಗೆ, ಜ್ಯೋತಿನಗರಕ್ಕೆ ಹಾಕಿರೋದಾಗಲಿ, ಪ್ರತಿಯೊಂದನ್ನು ನಮ್ಮ ವಾರ್ಡ್ನಲ್ಲಿ ತುಂಬ ಕೆಲಸ ಮಾಡಿರೋದ್ರೆ 2.5 ವರ್ಷದಲ್ಲಿ ಈ ಥರ ಕೆಲಸ ಮಾಡಿದ್ದಾರೆ ಅಂದರೆ ಇನ್ನು ನೆಲಮಂಗಲ ತಾಲೂಕಿಗೆ ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ನಾವೇ ಊಹಿಸ್ಕೋಬೇಕಾಗುತ್ತೆ. 2.5 ವರ್ಷದಲ್ಲಿ ಸಾಧನೆಯನ್ನು ತುಂಬ ಉನ್ನತ ಮಟ್ಟಕ್ಕೆ ಏರಿಸಿದ್ದಾರೆ ಅವರಿಗೆ ನಮ್ಮ ತುಂಬು ಹೃದಯವಾದ ಧನ್ಯವಾದಗಳು. ಅವರಿಗೆ ತುಂಬ ಧನ್ಯವಾದ ಹೇಳಬೇಕು. ಯಾಕೆಂದರೆ ಇಂಥ ಇದರಲ್ಲೂ ಅವರು ತಂದಿದ್ದಾರೆ ಅಂತ ಅಂದರೆ ಒಳಚರಂಡಿ ವ್ಯವಸ್ಥೆ ಮತ್ತು ಕಾವೇರಿ ನೀರು ತಂದಿದ್ದಾರೆ ಅಂದರೆ ಜನಗಳು ತುಂಬ ನೆನೆಸ್ಕೊಬೇಕಾಗುತ್ತೆ ಅವ್ರನ್ನ ನಾವು. ಯಾಕೆಂದರೆ ತುಂಬ ಹೋರಾಟ ಮಾಡಿ ಸದನದಲ್ಲಿ ಮಂಡಿಸಿದ್ದಾರೆ ಅವರು. ನನ್ನ ಹೆಸರು ಜಗದೀಶ್ ಅಂತ.